ದಾವಣಗೆರೆಯ ಹೊನ್ನಾಳಿ ಹಿರೇಕಲ್ಮಠ ಆನೆ ಸಂಘರ್ಷ, ಉಡುಪಿ ಹೊನ್ನಾಳಿ ಮಠ ಗಜಗಲಾಟೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಖ್ಯಮಂತ್ರಿಗಳಿಗೆ ತಪ್ಪು ಮಾಹಿತಿ ನೀಡಿ ಆನೆ ಕರೆದೊಯ್ಯೋ ಕಸರತ್ತು ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಆನೆ ಹಸ್ತಾಂತರದ ಹಿಂದೆ ಕಾಣದ ಕೈಗಳ ಕಸರತ್ತು ಜೋರಾಗಿ ನಡೀತಾ ಇದೆ. ಉಡುಪಿ ಮಠದ ವಿರುದ್ಧ ಕಲ್ಮಠ ಭಕ್ತರು ತಿರುಗಿ ಬಿದ್ದಿದ್ದಾರೆ. ಯಾವ ಕಾರಣಕ್ಕೂ ಆನೆಯನ್ನ ಹಸ್ತಾಂತರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಗತ್ಯ ಇದ್ರೆ ಆನೆನ ಕರೆದೊಯ್ದು ವಾಪಸ್ ಕೊಡಿ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಶಾಶ್ವತವಾಗಿ ಸುಭದ್ರೆಯನ್ನ ಹಸ್ತಾಂತರ ಮಾಡೋದಿಲ್ಲ, ಅದು ಅಸಾಧ್ಯ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಕಾನೂನು ಹೋರಾಟವನ್ನ ಕೈಬಿಡುವಂತೆ ಉಡುಪಿ ಮಠಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ 2018ರಿಂದ ಈ ಆನೆ ಆರೋಗ್ಯಕ್ಕೆ 2019 ಆದೇಶ ಆಗಿದೆ ನೋಡಿ. ಅರಣ್ಯ ಇಲಾಖೆ 2019 ಆದೇಶ ಆಗಿದೆ. ಇನ್ನು ದಾವಣಗೆರೆ ಜಿಲ್ಲೆ ಹೊನ್ನಾಳಿಯ ಹಿರೇಕಲ್ಮಠದಲ್ಲಿರುವಂತಹ ಸುಭದ್ರೆ ಎನ್ನುವ ಆನೆಯ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳು ಈಗಾಗಲೇ ಆಗಿರುವಂತದ್ದು. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಆ ಆನೆ ನಮಗೆ ಸೇರಿದ್ದು ಅಂತೇಳಿ ಉಡುಪಿ ಶ್ರೀಕೃಷ್ಣ ಮಠದ ಸಂಬಂಧಪಟ್ಟಂತ ಸಿಬ್ಬಂದಿಯವರು ಲಾರಿ ಸಮೇತ ಈ ಸುಭದ್ರೆಯನ್ನ ತೆಗೆದುಕೊಂಡು ಹೋಗಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಹೊನ್ನಾಳಿಯಲ್ಲಿರುವಂತಹ ಹಿರೇಕಲ್ಮಠದ ಸಾವಿರಾರು ಭಕ್ತರು ಏಕಾಏಕಿ ಮಠದತ್ತ ಧಾವಿಸಿ ಆ ಆನೆಯನ್ನ ತೆಗೆದುಕೊಂಡು ಹೋಗಲು ಅವರು ವಿರೋಧ ವ್ಯಕ್ತಪಡಿಸಿದರು. ಅದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎಂ.ಪಿ. ರೇಣುಕಾಚಾರ್ಯ ಅವರು ಸಹ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡುವ ಮೂಲಕ ಆನೆಯನ್ನ ಅವತ್ತು ಉಳಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದರು. ಆದರೆ ಮಠದಲ್ಲಿರುವಂತಹ ಒಂದು ಆನೆಯನ್ನ ತೆಗೆದುಕೊಂಡು ಹೋಗೋಕೆ ಯಾಕೆ ಉಡುಪಿಯಿಂದ ಇಲ್ಲಿಗೆ ಬಂದ್ರು, ಯಾಕೆ ಲಾರಿ ಸಮೇತ, ಅದರಲ್ಲೂ ಭದ್ರತಾ ಸಿಬ್ಬಂದಿ ಪೊಲೀಸ್ ಇರಬಹುದು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಸಿಬ್ಬಂದಿ ಅವರನ್ನ ಕರೆದುಕೊಂಡು ಈ ಆನೆಯನ್ನು ತೆಗೆದುಕೊಂಡು ಹೋಗೋಕೆ ಬಂದಿದ್ರು. ಅದನ್ನ ನಾವು ರಿಯಾಲಿಟಿ ಚೆಕ್ ಮಾಡಬೇಕಂದ್ರೆ ಏನಿರಬಹುದು ಅಂತ ಹೇಳಿ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಕ್ಕೆ ಹೇಳಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ದೊರಕಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 2018ರ ಹಿಂದಗಡೆಗೆ ಈ ಸುಭದ್ರ ಅನ್ನುವಂತ ಆನೆ ಉಡುಪಿ ಮಠದಲ್ಲೇ ಇತ್ತು. ಆ ಸಂದರ್ಭದಲ್ಲಿ ಗ್ಯಾಂಗ್ರೀನ್, ಶುಗರ್ ಮತ್ತು ಬಿಪಿ ವ್ಯಾರಿಯೇಷನ್ ಆಗಿ ತೀವ್ರ ಅನಾರೋಗ್ಯಕ್ಕೆ ಒಳಪಟ್ಟಿರುತ್ತೆ. ಅದರ ಜೊತೆಗೆ ಉಡುಪಿಯ ವಾತಾವರಣ ಸಹ ಇದಕ್ಕೆ ಆಗದ ಕಾರಣ, ಆಮೇಲೆ ಅವರು ಎಷ್ಟೇ ಚಿಕಿತ್ಸೆ ಕೊಟ್ಟರು ಸಹ ಅದು ಪರಿಣಾಮವಾಗಿ ಫಲಕಾರಿ ಆಗದ ಹಿನ್ನೆಲೆಯಲ್ಲಿ ಅದನ್ನ ಮತ್ತೆ ಮೇ 22, 2019ರಂದು ಮತ್ತೆ ಸಕ್ರೆಬೈಲ್ ಒಂದು ಅರಣ್ಯ ಇಲಾಖೆಗೆ ಅದನ್ನ ಬಿಡುವಂತ ಕೆಲಸವನ್ನ ಉಡುಪಿ ಮಠದವರು ಮಾಡ್ತಾರೆ. ಅದಾದ ನಂತರ ಹಿರೇಕಲ್ಮಠದ ಸಿಬ್ಬಂದಿ, ಆಡಳಿತ ವರ್ಗ ಮತ್ತು ಶ್ರೀಗಳು ತಮ್ಮ ಮಠಕ್ಕೆ ಒಂದು ಪೂಜೆಗೆ ಆನೆ ಬೇಕಂತೇಳಿ ಸಕ್ರೆಬೈಲು ಮತ್ತೆ ಉಡುಪಿಯ ಮಠಕ್ಕೆ ಭೇಟಿ ಕೊಟ್ಟು ಅವರ ಜೊತೆ ಒಂದು ಚರ್ಚೆ ಮಾಡುವ ಮೂಲಕ ಆ ಆನೆಯನ್ನ 2019ರ ನಂತರ ಈಚೆಗೆ ಮಠಕ್ಕೆ ತೆಗೆದುಕೊಂಡು ಬರ್ತಾರೆ. ಅಂದ್ರೆ ಅದೇ ಸಂದರ್ಭದಲ್ಲಿ 12,20,000 ಒಂದು ಖರ್ಚನ್ನು ಮಾಡ್ತಾರೆ. ಅದಾದ ನಂತರ ಆ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ವೆಚ್ಚವನ್ನು ಸಹ ಮಠದ ಸಿಬ್ಬಂದಿಯವರು ಮತ್ತು ಆಡಳಿತ ಮಂಡಳಿಯವರು ಮಾಡಿ ಒಂದು ಆನೆಯನ್ನ ಆರೋಗ್ಯವಾಗಿ ಇರುವಂತೆ ಮಾಡ್ತಾರೆ. ಆನೆ ಈಗ ಸದೃಢವಾಗಿದೆ, ಆನೆ ಆರೋಗ್ಯವಾಗಿದೆ. ಅಂದ್ರೆ ಸುಮಾರು 4 ಕ್ವಿಂಟಲ್ ಅಷ್ಟು ಇರುವಂತದ್ದು, ತೂಕದಲ್ಲಿ ಹೆಚ್ಚಾಗಿದೆ, ಆರೋಗ್ಯಪೂರ್ಣವಾಗಿದೆ ಅಂತ ಹೇಳಿ ಈಗಾಗಲೇ ಒಂದು ವೈದ್ಯಕೀಯ ಇಲಾಖೆಯಿಂದ ಒಂದು ಮಾಹಿತಿ ಸಹ ಇರುವಂತದ್ದು. ಇನ್ನು ಈ ಆನೆ ನಿಜಕ್ಕೂ ಹೊನ್ನಾಳಿಯ ಭಾಗದಲ್ಲಿ ಸಾಕಷ್ಟು ಒಂದು ಭಾವನಾತ್ಮಕ ನಂಟನ್ನು ಹೊಂದಿರುವಂತದ್ದು, ಮಠದ ಭಕ್ತರ ಜೊತೆ ಭಾವನಾತ್ಮಕ ಅವಿನಾಭಾವ ಸಂಬಂಧದ ನಂಟನ್ನು ಹೊಂದಿರುವಂತದ್ದು. ಈ ರೀತಿಯಾಗಿರುವಂತಹ ಆನೆಯನ್ನ ಅಂದ್ರೆ ಅದರಲ್ಲೂ ಕೂಡ ಸಕ್ರೆಬೈಲಿಂದ ತರುವಾಗ ಸಾಕಷ್ಟು ಲೀಗಲ್ ಪ್ರಕರಣ ತೆಗೆದುಕೊಂಡ್ರೆ ಕಾನೂನಾತ್ಮಕವಾಗಿ ದಾಖಲೆಗಳ ಮೂಲಕನೇ ಎಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಂಡೇ ಆನೆಯನ್ನ ತೆಗೆದುಕೊಂಡು ಬಂದಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಒತ್ತಡದ ಮೂಲಕ ಅದು ಗುಪ್ತ ಮಾಹಿತಿ ಪ್ರಕಾರ ಸಿಎಂ ಆ ಲೆವೆಲ್ವರೆಗೂ ಇದು ಒಂದು ಒತ್ತಡ ತರುವಂತ ಕೆಲಸ ಆಗಿದೆ. ಸಿಎಂ ಅವರಿಂದ ಅರಣ್ಯ ಇಲಾಖೆ ಸಚಿವರಿಗೆ ಒಂದು ಮೌಖಿಕ ಆದೇಶಗಳಾಗಿರೋದನ್ನ ಯಾವುದೇ ಲಿಖಿತ ಇಲ್ಲ, ಮೌಖಿಕ ಆದೇಶದ ಮೇಲೆನೆ ಅವರು ತೆಗೆದುಕೊಂಡು ಹೋಗ್ತಾರೆ. ಅರಣ್ಯ ಇಲಾಖೆಯಿಂದ ಇಲ್ಲಿರುವಂತಹ ಅರಣ್ಯ ಸಿಬ್ಬಂದಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಆದೇಶ ಬರುತ್ತೆ. ಆದೇಶದ ಮೇರೆಗೆ ಆನೆಯನ್ನ ತೆಗೆದುಕೊಂಡು ಹೋಗಕ್ ಬಂದಿದ್ರು. ಸೊ ಆ ಸಂದರ್ಭದಲ್ಲೆಲ್ಲ ನಾವೆಲ್ಲ ವಿರೋಧ ಮಾಡಿದ್ದೇವೆ. ಹೀಗಾಗಿ ಅದನ್ನ ಬಿಟ್ಟು ಅವ್ರೀಗ ಆ ಮಠಕ್ಕೆ ಬೇರೆ ಆನೆಯನ್ನ ನೀಡುವಂತೆ ಸಹ ನಾವು ಮನವಿ ಮಾಡಿಕೊಂಡಿದ್ದೇವೆ ಅಂತ ಹೇಳಿ ಮಾಜಿ ಸಚಿವ ಎಂ.ಪಿ. ರೇಣುಕಾಚಾರ್ಯ ಅವರು ಸಹ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಜೀವ ಬಿಟ್ಟು ಹೊರತು ನಮ್ಮ ಮಠದ ಆನೆಯನ್ನ ನಾವು ಬಿಡೋದಿಲ್ಲ ಅಂತೇಳಿ ಈಗಾಗಲೇ ಹೊನ್ನಾಳಿ ಹಿರೇಕಲ್ಮಠದ ಆನೆಗೆ ಸಂಬಂಧಪಟ್ಟ ಸುಭದ್ರ ಆನೆಗೆ ಸಂಬಂಧಪಟ್ಟಂತೆ ಆ ಮಠದ ಭಕ್ತರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಸುರಾಜ್ ಜೊತೆ ವಿಠಲ್ ಕೆರವಾಡಿ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆಯ ಹೊನ್ನಾಳಿ ಹಿರೇಕಲ್ಮಠ ಆನೆ ಸಂಘರ್ಷ, ಉಡುಪಿ ಹೊನ್ನಾಳಿ ಮಠ ಗಜಗಲಾಟೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಖ್ಯಮಂತ್ರಿಗಳಿಗೆ ತಪ್ಪು ಮಾಹಿತಿ ನೀಡಿ ಆನೆ ಕರೆದೊಯ್ಯೋ ಕಸರತ್ತು ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಆನೆ ಹಸ್ತಾಂತರದ ಹಿಂದೆ ಕಾಣದ ಕೈಗಳ ಕಸರತ್ತು ಜೋರಾಗಿ ನಡೀತಾ ಇದೆ. ಉಡುಪಿ ಮಠದ ವಿರುದ್ಧ ಕಲ್ಮಠ ಭಕ್ತರು ತಿರುಗಿ ಬಿದ್ದಿದ್ದಾರೆ. ಯಾವ ಕಾರಣಕ್ಕೂ ಆನೆಯನ್ನ ಹಸ್ತಾಂತರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಗತ್ಯ ಇದ್ರೆ ಆನೆನ ಕರೆದೊಯ್ದು ವಾಪಸ್ ಕೊಡಿ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಶಾಶ್ವತವಾಗಿ ಸುಭದ್ರೆಯನ್ನ ಹಸ್ತಾಂತರ ಮಾಡೋದಿಲ್ಲ, ಅದು ಅಸಾಧ್ಯ ಅಂತ
ಭಕ್ತರು ಹೇಳ್ತಾ ಇದ್ದಾರೆ. ಕಾನೂನು ಹೋರಾಟವನ್ನ ಕೈಬಿಡುವಂತೆ ಉಡುಪಿ ಮಠಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ 2018ರಿಂದ ಈ ಆನೆ ಆರೋಗ್ಯಕ್ಕೆ 2019 ಆದೇಶ ಆಗಿದೆ ನೋಡಿ. ಅರಣ್ಯ ಇಲಾಖೆ 2019 ಆದೇಶ ಆಗಿದೆ. ಇನ್ನು ದಾವಣಗೆರೆ ಜಿಲ್ಲೆ ಹೊನ್ನಾಳಿಯ ಹಿರೇಕಲ್ಮಠದಲ್ಲಿರುವಂತಹ ಸುಭದ್ರೆ ಎನ್ನುವ ಆನೆಯ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳು ಈಗಾಗಲೇ ಆಗಿರುವಂತದ್ದು. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಆ ಆನೆ ನಮಗೆ ಸೇರಿದ್ದು ಅಂತೇಳಿ ಉಡುಪಿ ಶ್ರೀಕೃಷ್ಣ ಮಠದ ಏನು ಸಂಬಂಧಪಟ್ಟಂತ ಸಿಬ್ಬಂದಿ ಅವರು ಲಾರಿ ಸಮೇತ ಈ ಸುಭದ್ರೆಯನ್ನ ತೆಗೆದುಕೊಂಡು ಹೋಗಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಹೊನ್ನಾಳಿಯಲ್ಲಿರುವಂತಹ ಹಿರೇಕಲ್ಮಠದ ಸಾವಿರಾರು ಭಕ್ತರು ಏಕಾಏಕಿ ಏನು ಮಠದತ್ತ ಧಾವಿಸಿ ಆ ಆನೆಯನ್ನ ತೆಗೆದುಕೊಂಡು ಹೋಗಲು ಅವರು ವಿರೋಧ ವ್ಯಕ್ತಪಡಿಸಿದರು. ಅದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎಂ.ಪಿ. ರೇಣುಕಾಚಾರ್ಯ ಅವರು ಸಹ ಏನು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡುವ ಮೂಲಕ ಆನೆಯನ್ನ ಅವತ್ತು ಉಳಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದರು. ಆದ್ರೆ ಮಠದಲ್ಲಿರುವಂತಹ ಒಂದು ಆನೆಯನ್ನ ತೆಗೆದುಕೊಂಡು ಹೋಗೋಕೆ ಯಾಕೆ ಉಡುಪಿಯಿಂದ ಇಲ್ಲಿಗೆ ಬಂದ್ರು, ಯಾಕೆ ಲಾರಿ ಸಮೇತ ಅದರಲ್ಲೂ ಭದ್ರತಾ ಸಿಬ್ಬಂದಿ ಪೊಲೀಸ್ ಇರ್ಬೋದು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಸಿಬ್ಬಂದಿ ಅವರನ್ನ ಕರೆದುಕೊಂಡು ಈ ಆನೆಯನ್ನ ತೆಗೆದುಕೊಂಡು ಹೋಗೋಕೆ ಬಂದಿದ್ರು. ಅದನ್ನ ನಾವು ರಿಯಾಲಿಟಿ ಚೆಕ್ ಮಾಡಬೇಕಂದ್ರೆ ಏನಿರಬಹುದು ಅಂತ ಹೇಳಿ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಕ್ಕೆ ಹೇಳಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಏನು ದೊರಕಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 2018ರ ಹಿಂದಗಡೆಗೆ ಈ ಸುಭದ್ರ ಅನ್ನುವಂತ ಆನೆ ಉಡುಪಿ ಮಠದಲ್ಲೇ ಇತ್ತು. ಆ ಸಂದರ್ಭದಲ್ಲಿ ಗ್ಯಾಂಗ್ರೀನ್, ಶುಗರ್ ಮತ್ತು ಬಿಪಿ ವ್ಯಾರಿಯೇಷನ್ ಆಗಿ ತೀವ್ರ ಅನಾರೋಗ್ಯಕ್ಕೆ ಒಳಪಟ್ಟಿರುತ್ತೆ. ಅದರ ಜೊತೆಗೆ ಉಡುಪಿಯ ವಾತಾವರಣ ಸಹ ಇದಕ್ಕೆ ಆಗದ ಕಾರಣ, ಆಮೇಲೆ ಅವರು ಎಷ್ಟೇ ಚಿಕಿತ್ಸೆ ಕೊಟ್ಟರು ಸಹ ಅದು ಪರಿಣಾಮವಾಗಿ ಏನು ಫಲಕಾರಿ ಆಗದ ಹಿನ್ನೆಲೆಯಲ್ಲಿ ಅದನ್ನ ಮತ್ತೆ ಮೇ 22, 2019ರಂದು ಮತ್ತೆ ಸಕ್ರೆಬೈಲ್ ಒಂದು ಅರಣ್ಯ ಇಲಾಖೆಗೆ ಅದನ್ನ ಬಿಡುವಂತ ಕೆಲಸವನ್ನ ಉಡುಪಿ ಮಠದವರು ಮಾಡ್ತಾರೆ. ಅದಾದ ನಂತರ ಏನು ಹಿರೇಕಲ್ಮಠದ ಸಿಬ್ಬಂದಿ ಆಡಳಿತ ವರ್ಗ ಮತ್ತು ಶ್ರೀಗಳು ಏನು ತಮ್ಮ ಮಠಕ್ಕೆ ಒಂದು ಪೂಜೆಗೆ ಆನೆ ಬೇಕಂತೇಳಿ ಸಕ್ರೆಬೈಲು ಮತ್ತೆ ಉಡುಪಿಯ ಮಠಕ್ಕೆ ಭೇಟಿ ಕೊಟ್ಟು ಅವರ ಜೊತೆ ಒಂದು ಚರ್ಚೆ ಮಾಡುವ ಮೂಲಕ ಆ ಆನೆಯನ್ನ 2019ರ ನಂತರ ಈಚೆಗೆ ಮಠಕ್ಕೆ ತೆಗೆದುಕೊಂಡು ಬರ್ತಾರೆ. ಅಂದ್ರೆ ಅದೇ ಸಂದರ್ಭದಲ್ಲಿ 12,20,000 ಒಂದು ಖರ್ಚನ್ನು ಮಾಡ್ತಾರೆ. ಅದಾದ ನಂತರ ಆ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ವೆಚ್ಚವನ್ನು ಸಹ ಏನು ಮಠದ ಸಿಬ್ಬಂದಿಯವರು ಮತ್ತು ಆಡಳಿತ ಮಂಡಳಿಯವರು ಮಾಡಿ ಒಂದು ಏನು ಆನೆಯನ್ನ ಆರೋಗ್ಯವಾಗಿ ಇರುವಂತೆ ಮಾಡ್ತಾರೆ. ಆನೆ ಈಗ ಸದೃಢವಾಗಿದೆ, ಆನೆ ಆರೋಗ್ಯವಾಗಿದೆ. ಅಂದ್ರೆ ಸುಮಾರು 4 ಕ್ವಿಂಟಲ್ನಷ್ಟು ಇರುವಂತದ್ದು ತೂಕದಲ್ಲಿ ಹೆಚ್ಚಾಗಿದೆ, ಆರೋಗ್ಯಪೂರ್ಣವಾಗಿದೆ ಅಂತ ಹೇಳಿ ಈಗಾಗಲೇ ಒಂದು ವೈದ್ಯಕೀಯ ಇಲಾಖೆಯಿಂದ ಒಂದು ಮಾಹಿತಿ ಸಹ ಇರುವಂತದ್ದು. ಇನ್ನು ಈ ಆನೆ ನಿಜಕ್ಕೂ ಹೊನ್ನಾಳಿಯ ಭಾಗದಲ್ಲಿ ಸಾಕಷ್ಟು ಒಂದು ಭಾವನಾತ್ಮಕ ನಂಟನ್ನು ಹೊಂದಿರುವಂತದ್ದು, ಮಠದ ಭಕ್ತರ ಜೊತೆ ಒಂದು ಭಾವನಾತ್ಮಕ ಅವಿನಾಭಾವ ಸಂಬಂಧದ ನಂಟನ್ನು ಹೊಂದಿರುವಂತದ್ದು. ಈ ರೀತಿಯಾಗಿರುವಂತಹ ಆನೆಯನ್ನ ಅಂದ್ರೆ ಅದರಲ್ಲೂ ಕೂಡ ಸಕ್ರೆಬೈಲಿಂದ ತರುವಾಗ ಸಾಕಷ್ಟು ಲೀಗಲ್ ಪ್ರಕರಣ ತೆಗೆದುಕೊಂಡ್ರೆ ಕಾನೂನಾತ್ಮಕವಾಗಿ ದಾಖಲೆಗಳ ಮೂಲಕನೇ ಎಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಂಡೇ ಆನೆಯನ್ನ ತೆಗೆದುಕೊಂಡು ಬಂದಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಒತ್ತಡದ ಮೂಲಕ ಅದು ಗುಪ್ತ ಮಾಹಿತಿ ಪ್ರಕಾರ ಸಿಎಂ ಆ ಲೆವೆಲ್ವರೆಗೂ ಏನು ಇದು ಒಂದು ಒತ್ತಡ ತರುವಂತ ಕೆಲಸ ಆಗಿದೆ. ಸಿಎಂ ಅವರಿಂದ ಅರಣ್ಯ ಇಲಾಖೆ ಸಚಿವರಿಗೆ ಒಂದು ಮೌಖಿಕ ಆದೇಶಗಳಾಗಿರೋದನ್ನ ಯಾವುದೇ ಲಿಖಿತ ಎಲ್ಲ ಮೌಖಿಕ